You may remember that I mentioned in my previous message that we all have this problem of sin. ನಾನು ಹಿಂದಿನ ಸಂದೇಶದಲ್ಲಿ ಏನನ್ನ ಹೇಳಿದ್ನಲ್ಲ ಅದು ನಿಮಗೆ ನೆನಪಿರಬಹುದು. ನಮಗೆಲ್ಲರಿಗೂ ಪಾಪದ ಸಮಸ್ಯೆ ಇದೆ. Remember, this is true no matter what religion you were born into. As a result, ನೆನಪಿಡ್ರಿ, ಇದು ಸತ್ಯ. ನೀವು ಯಾವುದೇ ಧರ್ಮದಲ್ಲಿ ಹುಟ್ಟಿದ್ರೂ ಕೂಡ ಅದರ ಫಲಿತಾಂಶವಾಗಿ we're facing the punishment of being cut off from God's presence forever. ನಾವೆಲ್ಲರೂ ದೇವರ ಸಾನ್ನಿಧ್ಯದಿಂದ ಶಾಶ್ವತವಾಗಿ ಕಡಿತಗೊಳ್ಳುವಂತ ದಂಡನೆಯನ್ನ ಎದುರಿಸುತ್ತಿದ್ದೇವೆ. This is pretty serious. This is a matter of life and death in the only way that life and death really has meaning. ಇದು ಬಹಳ ಗಂಭೀರವಾದಂತ ವಿಷಯ. ಇದು ಮರಣ ಮತ್ತು ಜೀವದ ವಿಷಯವಾಗಿದೆ. ಜೀವ ಮತ್ತು ಮರಣ ಎಂಬುವಂತದ್ದರಲ್ಲಿ ನಿಜವಾದ ಅರ್ಥವು ಅಡಕವಾಗಿದೆ. And if you really meditated on what we thought about last time, it should have caused, and this was my hope. ಕಳೆದ ಬಾರಿ ನಮಗೆ ಏನು ತಿಳಿಸಲ್ಪಟ್ಟಿತ್ತಲ್ಲ ಅದರ ಬಗ್ಗೆ ನಾವು ನಿಜವಾಗಲೂ ಧ್ಯಾನಿಸೋದಾದ್ರೆ ಅದು ಪ್ರೇರೇಪಿಸುತ್ತದೆ ನಿಮ್ಮನ್ನ. ಅದು ನನ್ನ ನಿರೀಕ್ಷೆ. It should have caused an eagerness in you to know how to solve the problem. And that's what we'll talk about today. Imagine that I went to a doctor who told me that I had a serious form of cancer. ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು ಎಂಬುದನ್ನ ನಿಮಗೆ ಅದು ಪ್ರೇರೇಪಿಸುತ್ತದೆ ಮತ್ತು ನಿಮ್ಮಲ್ಲಿ ಕೌತುಕತೆಯನ್ನು ಉಂಟು ಮಾಡುತ್ತದೆ. ಅದರ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ. ಕಲ್ಪಿಸಿಕೊಳ್ಳ್ರಿ, ನಾನು ವೈದ್ಯನ ಬಳಿಗೆ ಹೋಗ್ತೀನಿ, ನನಗೆ ಗಂಭೀರ ಸ್ವರೂಪವಾದಂತ ಕ್ಯಾನ್ಸರ್ ಕಾಯಿಲೆ ಇರುತ್ತೆ. I would immediately say, well, doctor, how serious is it? Can you cure it? ನಾನು ತಕ್ಷಣಕ್ಕೆ ವೈದ್ಯರ ಬಳಿ ಹೇಳ್ತೇನೆ, ವೈದ್ಯರೇ, ಅದು ಎಷ್ಟೇ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದ್ರು ಅದನ್ನ ನೀವು ಸ್ವಸ್ಥಪಡಿಸ್ತೀರಾ ಅಂತ. In many cases, sadly, cancer is incurable. And that is sad news indeed. But the truth about Jesus Christ is called the gospel. ಚಿಕಿತ್ಸಾ ವಿಷಯಕ್ಕೆ ಬರೋದಾದ್ರೆ ಕ್ಯಾನ್ಸರ್ ಅನ್ನುವಂಥದ್ದು ಸ್ವಸ್ಥವಾಗದೇ ಇರುವಂತ ಕಾಯಿಲೆಯಾಗಿದೆ. ಅದು ಒಂದು ಬೇಸರದ ಸಂಗತಿ ಕೂಡ. ಆದರೆ ಯೇಸು ಕ್ರಿಸ್ತನ ಕುರಿತಾಗಿರುವ ಸತ್ಯವು ಸುವಾರ್ತೆ ಎಂಬುದಾಗಿ ಕರೆಯಲ್ಪಡುತ್ತೆ. You may have heard that word, but it essentially means good news. Here's the good news, my dear friends. Solving our problem of sin is not easy. ನೀವು ಈ ಮಾತನ್ನ ಕ್ರಮೇಣ ಕೇಳಿರ್ತೀರಿ, ಆದರೆ ಇದರ ನಿಜವಾದ ಅರ್ಥ ಬಂದು ಶುಭವಾರ್ತೆ ಎಂಬುದಾಗಿ. ನನ್ನ ಪ್ರಿಯ ಸ್ನೇಹಿತನೇ, ನಿನಗಾಗಿ ಶುಭವಾರ್ತೆ ಇದು. ನಮ್ಮ ಪಾಪಕ್ಕೆ ಪರಿಹಾರ ದೊರಕುವಂತದ್ದು ಅಷ್ಟು ಸುಲಭ ಅಲ್ಲ. Many people think that if they've done a lot of bad things, they can try to make up for it by doing more good things. ಅನೇಕರು ಯೋಚನೆ ಮಾಡ್ತಾರೆ, ತಾವು ಒಂದು ವೇಳೆ ಕೆಟ್ಟ ಸಂಗತಿಗಳನ್ನ ಮಾಡಿದ್ರೆ ಅದನ್ನ ಸರಿಪಡಿಸಲು ಅನೇಕ ಒಳ್ಳೆಯ ಸಂಗತಿಗಳನ್ನ ಮಾಡಲು ಪ್ರಯತ್ನ ಮಾಡ್ತಾರೆ. Thus the balance of scales will shift to the good side, and they hope that by the end of their life the good side is a little heavier than the bad side. ಅದು ಯಾವ ತರ ಅಂದ್ರೆ ಸಮತೋಲನ ಕಾಯ್ದುಕೊಳ್ಳಲು ಅದನ್ನ ಒಳ್ಳೆಯದರ ಕಡೆಗೆ ತಿರುಗಿಸಿಕೊಳ್ಳುವಂತದ್ದು. ಅವರು ಯೋಚಿಸ್ತಾರೆ ತಮ್ಮ ಜೀವಿತದ ಕಡೆಯಲ್ಲಿ ಒಳ್ಳೆಯದರ ಕಡೆ ಹೆಚ್ಚು ಭಾರ ಇರುತ್ತೆ, ಕೆಟ್ಟದರ ಕಡೆ ಕಡಿಮೆ ಭಾರ ಇರುತ್ತೆ ಎಂಬುದಾಗಿ. But even if the number of good things you did is more than the number of sins that you committed, that doesn't remove the sins that you committed. They're still there on the other side. ನೀವು ಮಾಡಿರುವ ಪಾಪಕ್ಕಿಂತ ಹೆಚ್ಚು ಒಳ್ಳೆಯ ಸಂಗತಿಯನ್ನ ನೀವು ಮಾಡಿದ್ರೂ ಕೂಡ ಆ ಪಾಪಗಳು ತೆಗೆಯಲ್ಪಟ್ಟಿಲ್ಲ. ಮತ್ತೊಂದು ಕಡೆ ಆ ಪಾಪಗಳು ಹಾಗೇ ಇವೆ. And let's face it, those good deeds may look honorable by earthly standards, and everybody may be impressed by them, including ourselves. ಅದನ್ನ ಎದುರಿಸೋಣ. ಆ ಒಳ್ಳೆಯ ಕಾರ್ಯಗಳು ಇಹಲೋಕದ ಗುಣಮಟ್ಟಕ್ಕೆ ತಕ್ಕಂತೆ ಗೌರವಯುತವಾಗಿದ್ದರೂ, ಇನ್ನೊಬ್ಬರಿಂದ ಅದು ಪ್ರಶಂಸೆಗೆ ಒಳಗಾದರೂ, ನಮಗೆ ನಾವೇ ಅದನ್ನು ಪ್ರಶಂಸಿಸಿಕೊಂಡರೂ ಸಹ, but they can never meet the standard of perfection of God's goodness. Never. ಆ ಒಳ್ಳೆಯ ಕಾರ್ಯಗಳು ದೇವರ ಒಳ್ಳೆಯತನದ ಪರಿಪೂರ್ಣತೆಯ ಗುಣಮಟ್ಟಕ್ಕೆ ಮುಟ್ಟಲಾರವು ಎಂದಿಗೂ ಸಹ. And in any case, the sins that I committed are still there on the other side of the scale. And as I said last time, even one sin, ಏನೇ ಆಗಲಿ, ನಾನು ಮಾಡಿರುವಂತ ಪಾಪಗಳು ಆ ಅಳತೆಯ ಮಾಪನದ ಮತ್ತೊಂದು ಭಾಗದಲ್ಲಿ ಹಾಗೆ ಇರುತ್ತವೆ. ನಾನು ಕಡೆ ಸಂದೇಶದಲ್ಲಿ ಹೇಳಿದಂತೆ ಒಂದೇ ಒಂದು ಪಾಪ ಕೂಡ prevents me from being near God and having that fellowship with Him. I need a way for my sins to be completely
removed. ದೇವರಿಗೆ ಹತ್ತಿರವಾಗಿರುವಂಥದ್ದನ್ನ ತಡೆಯುತ್ತದೆ ಮತ್ತು ದೇವರೊಟ್ಟಿಗಿನ ಅನ್ಯೋನ್ಯತೆಯನ್ನು ತಪ್ಪಿಸುತ್ತದೆ. ನನ್ನ ಎಲ್ಲಾ ಪಾಪಗಳು ಸಂಪೂರ್ಣವಾಗಿ ತೆಗೆದು ಹಾಕಲ್ಪಡುವಂತ ಮಾರ್ಗದ ಅಗತ್ಯತೆ ನನಗಿದೆ. God is perfect. He's perfectly merciful, but he's also perfectly just. So if God was to feel sorry for me and say, "Oh, you poor thing." ನಿಮಗೆ ಗೊತ್ತಾ, ದೇವರು ಪರಿಪೂರ್ಣನು ಮತ್ತು ಕರುಣೆಯಲ್ಲಿ ಪರಿಪೂರ್ಣನೂ ಆಗಿದ್ದಾನೆ, ಅದರಂತೆ ಪರಿಪೂರ್ಣ ನ್ಯಾಯವಂತನೂ ಕೂಡ ಆಗಿದ್ದಾನೆ. ಒಂದು ವೇಳೆ ದೇವರು ನನ್ನ ಬಗ್ಗೆ ವಿಷಾದ ವ್ಯಕ್ತಪಡಿಸಿ ನೀನು ಕಳಪೆಯಾದ ಸಂಗತಿನ ಮಾಡಿದೆ ಅಂತ ಹೇಳುವುದಾದಲ್ಲಿ, "You've no way to get out of the mess that you're in, so I'll just ignore it." That's a false love. Yes, it may seem like God is being merciful there. ನೀನೇನು ತಪ್ಪಾದದ್ದನ್ನ ಮಾಡಿ ಹಾಳು ಮಾಡ್ಕೊಂಡಿದೆಯಲ್ಲ, ಅದರಿಂದ ನೀನು ಹೊರಗೆ ಬರಕ್ ಆಗೋದಿಲ್ಲ, ಅದನ್ನ ನಾನು ನಿರ್ಲಕ್ಷ್ಯ ಮಾಡ್ತೀನಿ ಅಂತ ಹೇಳುವುದಾದಲ್ಲಿ ಅದು ಸುಳ್ಳಾದ ಪ್ರೀತಿ ಆಗ್ಬಿಡತ್ತಾಗ. ನಾವು ನೋಡ್ತೇವಲ್ಲಿ ದೇವರು ಪರಿಪೂರ್ಣ ಕರುಣೆ ಉಳ್ಳವನು ಅಂತ. But he is not being just. God is perfectly merciful and perfectly just. Let me give you an example. Let's say I committed a horrible crime. ಆಗ ದೇವರು ನ್ಯಾಯವಂತನು ಅಲ್ಲ ಅಂತ ತೋರಿ ಬರುತ್ತೆ. ಆದರೆ ದೇವರು ಪರಿಪೂರ್ಣ ಕರುಣೆ ಉಳ್ಳವನು ಮತ್ತು ಪರಿಪೂರ್ಣವಾಗಿ ನ್ಯಾಯವಂತನಾಗಿದ್ದಾನೆ. ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೂಡ ಬಯಸುತ್ತೇನೆ. ಒಂದು ವೇಳೆ ನಾನು ಭಯಾನಕವಾದಂತ ಅಪರಾಧವನ್ನು ಮಾಡಿದ್ರೆ, here I am standing in the Supreme Court and the judge happens to be my father. My father loves me very much and I could stand there hoping that because he's my father he might let me off. ನಾನು ಸರ್ವೋಚ್ಚ ನ್ಯಾಯಾಲಯದಲ್ಲಿರ್ತೀನಿ, ಅಲ್ಲಿ ನ್ಯಾಯಾಧೀಶರಾಗಿರುವಂತವರು ನನ್ನ ತಂದೆ ಆಗ್ಬೇಕಾಗಿರತ್ತೆ. ನನ್ನ ತಂದೆ ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತಿರ್ತಾರೆ. ಆಗ ನನ್ನಲ್ಲಿ ಒಂದು ನಿರೀಕ್ಷೆ ಹುಟ್ಟತ್ತೆ, ನನ್ನ ತಂದೆ ನನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತಿರುವುದರಿಂದ ನನ್ನನ್ನು ಹಾಗೆ ಬಿಟ್ಟು ಕಳಿಸ್ತಾರೆ ಅಂತ. Now if he was to let me off because of his love for me, you would have to say that he is a corrupt judge. So God has to say guilty, sentenced to death. ಅವರು ನನ್ನನ್ನು ಪ್ರೀತಿಸುತ್ತಿರುವ ಮೇರೆಗೆ ಮಾತ್ರ ನನ್ನನ್ನು ಬಿಟ್ಟು ಕಳಿಸೋದಾದ್ರೆ ಹಾಗೆ ಆಗ ನೀವು ಹೇಳಬೇಕಾಗತ್ತೆ ಅವರು ಭ್ರಷ್ಟ ನ್ಯಾಯಾಧೀಶರು ಅಂತ. ಆದರೆ ದೇವರು ಹೇಳುತ್ತಾರೆ ಅಪರಾಧಿಯು ಮರಣದಂಡನೆಗೆ ಹೋಗ್ಬೇಕು ಅಂತ. But as they're about to take me away in chains, the judge says, "Hold on, son. I can't let this crime go unpunished. But I love you so much." ಆಗ ಅವರು ನನ್ನನ್ನ ಅಲ್ಲಿಂದ ಕರೆದುಕೊಂಡು ಹೋಗಬೇಕಾದ್ರೆ ನ್ಯಾಯಾಧೀಶರು ಈ ರೀತಿಯಾಗಿ ಹೇಳ್ತಾರೆ, ಮಗನೇ, ನಾನು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ, ಆದರೆ ನಿನ್ನ ಅಪರಾಧವನ್ನ ದಂಡನೆಗೆ ಒಳಪಡಿಸದೆ ಬಿಡಕ್ಕಾಗೋದಿಲ್ಲ. So instead of you dying, I'm going to let them take me away and put me to death. ನೀನು ಸಾಯುವ ಬದಲಾಗಿ ಅವರು ನನ್ನನ್ನ ಕರೆದುಕೊಂಡು ಹೋಗ್ಲಿ ಮತ್ತು ಮರಣ ದಂಡನೆಗೆ ಗುರಿಪಡಿಸಲಿ. You see how God is both perfectly just and perfectly merciful in doing that? Here's what that story means for us. ಈಗ ನೀವು ನೋಡಿದ್ರಲ್ವಾ ದೇವರು ಎಷ್ಟು ಪರಿಪೂರ್ಣ ಕರುಣೆ ಉಳ್ಳವನು ಮತ್ತು ಪರಿಪೂರ್ಣ ನ್ಯಾಯವಂತನು ಅಂತ. ಹೀಗೆ ಮಾಡಿದ್ರಲ್ಲಿ ಈ ಕಥೆಯ ಅರ್ಥ ಇದೇ ಆಗಿದೆ. Firstly, the punishment of sin has to be paid by a man because it is we humans who have sinned. ಮೊದಲನೇದಾಗಿ ಪಾಪವು ಮನುಷ್ಯನಿಂದ ತೀರಿಸಲ್ಪಡಬೇಕು, ಯಾಕಂದ್ರೆ ನಾವು ಮನುಷ್ಯರಾಗಿ ಪಾಪವನ್ನ ಮಾಡಿದ್ದೇವೆ. The punishment also has to be paid by an innocent man. Otherwise, the payment is not acceptable. It has to be somebody who has never sinned. ಅದರಂತೆ ಆ ದಂಡನೆಯು ಅಮಾಯಕ ಮನುಷ್ಯನಿಂದ ತೀರಿಸಲ್ಪಡಬೇಕು, ಇಲ್ಲವಾದಲ್ಲಿ ಅದು ಸ್ವೀಕೃತಗೊಳ್ಳುವುದಿಲ್ಲ. ಅದು ಯಾವತ್ತೂ ಪಾಪವನ್ನೇ ಮಾಡದಂತ ಮನುಷ್ಯನಿಂದ ಅದು ತೀರಿಸಲ್ಪಡಬೇಕು. And thirdly, since the punishment for sin is eternal death, only God who is eternal. ಮೂರನೆಯದಾಗಿ ಪಾಪದ ದಂಡನೆಯು ನಿತ್ಯತ್ವದ ಮರಣವಾಗಿರುತ್ತದೆ. ನಿತ್ಯತ್ವನಾದಂತ ದೇವರು ಮಾತ್ರ can experience that punishment in a fixed time so that the payment can be made for me. So in order for the punishment for my sin to be paid fully, God ನೇಮಿತವಾದ ಕಾಲದಲ್ಲಿ ಆ ದಂಡನೆಯ ಅನುಭವವನ್ನು ಪಡೆದುಕೊಳ್ಳಲು ಸಾಧ್ಯ. ಆಗ ಮಾತ್ರ ಆ ಪಾವತಿಯು ನನಗಾಗಿ ಕಟ್ಟಲ್ಪಡುತ್ತದೆ. ನನ್ನ ಪಾಪವು ಸಂಪೂರ್ಣವಾಗಿ ತೀರಿಸಲ್ಪಡಬೇಕು ಅನ್ನುವುದಕ್ಕೆ ಕ್ರಮವಾಗಿ ದೇವರು must live a sinless life as a man and then die for my sins. I hope that makes sense to you. I hope I explained that clearly. ಪಾಪರಹಿತ ಮನುಷ್ಯನಾಗಿ ದೇವರು ಜೀವಿಸಬೇಕಾಗುತ್ತದೆ ಮತ್ತು ನನ್ನ ಪಾಪಕ್ಕಾಗಿ ಸಾಯಬೇಕಾಗುತ್ತದೆ. ನನಗೆ ನಿರೀಕ್ಷೆ ಇದೆ, ನಾನು ಸ್ಪಷ್ಟವಾಗಿ ಇದನ್ನ
ಹೇಳಿದ್ದೇನೆ ಅಂತ ಮತ್ತು ನಿಮಗೆ ಇದು ಅರಿವಿಗೆ ಬರುತ್ತೆ ಅಂತ ನಿರೀಕ್ಷೆ ಇದೆ. And this is exactly what Jesus did. Almost 2000 years ago, Jesus, who is the only God, lived here on earth. ಇದನ್ನೇ ಯಥಾವತ್ತಾಗಿ ಯೇಸು ಮಾಡಿದ್ದಾಗಿದೆ. 2000 ವರ್ಷಗಳ ಹಿಂದೆ ಯೇಸು ಒಬ್ಬರೇ ದೇವರಾಗಿದ್ದುಕೊಂಡು ಇಹಲೋಕದಲ್ಲಿ ಜೀವಿಸಿದರು. For 33 years without ever sinning even once. This is very important to remember. It had to be a sinless sacrifice. 33.5 ವರ್ಷ ಜೀವಿಸಿದ್ರು ಕೂಡ ಒಂದೇ ಒಂದು ಪಾಪವಿಲ್ಲದೆ ಜೀವಿಸಿದರು. ಇದನ್ನ ನೆನಪಿಡಬೇಕಾದದ್ದು ಬಹಳ ಮುಖ್ಯವಾಗಿದೆ. ಪಾಪರಹಿತವಾದ ಬಲಿಯು ಅಥವಾ ತ್ಯಾಗವು ಅವಶ್ಯಕವಾಗಿತ್ತು. And then at the end of his life he was killed by people who hated him. And yet God turned even that hatred. ಯೇಸುವಿನ ಜೀವಿತದ ಕೊನೆಯಲ್ಲಿ ಯೇಸುವನ್ನು ಹಗೆ ಮಾಡಲ್ಪಟ್ಟವರಿಂದ ಯೇಸು ಕೊಲ್ಲಲ್ಪಟ್ಟರು. ಹಾಗಿದ್ರೂ ಕೂಡ ದೇವರು ಆ ಹಗೆತನವನ್ನ ತಿರುಗಿಸಿದರು. And that horrible act of them crucifying God into tremendous good. Because as a result, that perfect penalty was paid. ದೇವರನ್ನು ಶಿಲುಬೆಗೆ ಏರಿಸಲ್ಪಟ್ಟಂತ ಕಾರ್ಯವನ್ನ ಅದ್ಭುತವಾದ ಒಳ್ಳೆಯದಕ್ಕೆ ದೇವರು ಅದನ್ನು ತಿರುಗಿಸಿದರು. ಅದರ ಫಲಿತಾಂಶವಾಗಿ ಪರಿಪೂರ್ಣವಾದಂತ ದಂಡನೆಯು ತೀರಿಸಲ್ಪಟ್ಟಿತು. And all that evil that people schemed against God, inspired by the devil, instigated by the devil, God turned into our good. ಸೈತಾನನಿಂದ ಪ್ರೇರೇಪಿತಗೊಂಡು ದೇವರ ವಿರುದ್ಧವಾಗಿ ಹೊಂಚು ಹಾಕಿಕೊಂಡಂತ ಜನರ ಪ್ರತಿಯೊಂದು ಕೆಟ್ಟತನವನ್ನು ಅಂದರೆ ಕೆಡುಕನ್ನ ದೇವರು ಒಳ್ಳೆಯದಕ್ಕೆ ತಿರುಗಿಸಿದರು. And the penalty for sin was fully paid. And since he was the Son of God and a perfectly sinless man, he couldn't stay dead forever. ಪಾಪದ ದಂಡನೆಯು ಸಂಪೂರ್ಣವಾಗಿ ತೀರಿಸಲ್ಪಟ್ಟಿತು. ದೇವರ ಮಗನು ಮತ್ತು ಸಂಪೂರ್ಣ ಪಾಪರಹಿತನಾದಂತ ಮನುಷ್ಯನು ಈ ಒಂದು ಸಾಲದ ಸುಳಿಯಲ್ಲಿ ಸಿಕ್ಕಿಕೊಳ್ಳಲು ಇಷ್ಟಪಡುವುದಿಲ್ಲ. And I'm sure you've heard the story. 3 days later he rose up from the grave. But my dear friends, God's love is endless. It doesn't stop there. ನಿಮಗೆ ಮುಂದೆ ಏನಾಯ್ತು ಗೊತ್ತಿದೆ. ಯೇಸು ಸತ್ತ 3 ದಿನದ ನಂತರ ಸಮಾಧಿಯಿಂದ ಎದ್ದು ಬಂದರು. ಪ್ರಿಯ ಸ್ನೇಹಿತರೆ, ದೇವರ ಪ್ರೀತಿಯು ಕೊನೆಗಾಣದೇ ಇರುವಂತದ್ದು ಮತ್ತು ಅಲ್ಲೇ ನಿಂತುಕೊಂಡು ಬಿಡುವುದಿಲ್ಲ. Not only does he forgive our sins, he also calls us righteous, treating us as if we had never sinned at all. ಆತನು ನಮ್ಮ ಪಾಪಗಳನ್ನ ಕ್ಷಮಿಸೋದು ಮಾತ್ರ ಅಲ್ಲ, ನಮ್ಮನ್ನು ನೀತಿವಂತರು ಎಂಬುದಾಗಿ ದೇವರು ಕರೀತಾರೆ ಮತ್ತು ನಾವು ಎಂದಿಗೂ ಪಾಪವನ್ನೇ ಮಾಡಿಲ್ಲ ಅನ್ನುವ ರೀತಿಯಲ್ಲಿ ನಮ್ಮನ್ನ ನೋಡುತ್ತಾರೆ. God's forgiveness and what's called justification is so perfect that God can forgive you. ದೇವರ ಕ್ಷಮಾಪಣೆಯು ಅಂದರೆ ಅದನ್ನ ನೀತೀಕರಿಸಲ್ಪಡೋದು ಎಂಬುದಾಗಿ ಕರಿತೀವಿ. ಅದು ಪರಿಪೂರ್ಣವಾಗಿದೆ ಮತ್ತು ಅದರಿಂದ ನಿಮ್ಮನ್ನ ಕ್ಷಮಿಸಬಹುದಾಗಿದೆ. Because of the penalty and the sacrifice that Jesus paid, and he looks at you as if you'd never done anything wrong in your life. Imagine that you owned $1 billion to somebody. ಯೇಸು ನಿಮಗಾಗಿ ಕಟ್ಟಿದ ದಂಡನೆಯು ಮತ್ತು ಅರ್ಪಿಸಿದ ಬಲಿಯು ಯಾವ ತರ ತೋರಿಸುತ್ತೆ ಅಂದ್ರೆ ದೇವರು ನಿಮ್ಮನ್ನು ನೋಡ್ತಾರೆ, ನೀವು ಇದುವರೆಗೂ ಏನು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ. ಕಲ್ಪಿಸಿಕೊಳ್ಳಿರಿ, ನೀವು ಕೋಟ್ಯಾಂತರ ರೂಪಾಯಿಯನ್ನ ಮತ್ತೊಬ್ಬರಿಂದ ಪಡೆದಿರುತ್ತೀರಿ. Now, it would be extremely generous and kind of them to forgive that $1 billion. ಆಗ ಕೋಟ್ಯಾಂತರ ರೂಪಾಯಿ ಕೊಟ್ಟಂತ ಮನುಷ್ಯನು ಉದಾರಿಯಾಗಿರ್ತಾನೆ, ಕರುಣೆ ಉಳ್ಳವನಾಗಿರ್ತಾನೆ, ನಿಮಗೆ ಕೊಟ್ಟಂತ ಆ ಸಾಲವನ್ನ ಕ್ಷಮಿಸ್ಬಿಡ್ತಾನೆ. But if that's all they did, you're still a beggar. You still don't have any money. There's $0 in your bank account. ಆದರೆ ಆತನು ಅಷ್ಟಾಗಿ ಮಾಡಿದ್ರೆ ನೀವಿನ್ನೂ ಭಿಕ್ಷುಕರಾಗಿರ್ತೀರಿ, ನಿಮ್ಮ ಹತ್ರ ಹಣ ಇರೋದಿಲ್ಲ, ನಿಮ್ಮ ಬ್ಯಾಂಕ್ ಖಾತೆ ಶೂನ್ಯವಾಗಿರುತ್ತೆ. But if that person is kind enough to give you another $1 billion, now you can live like a rich person. ಆಗ ಕೋಟ್ಯಾಧಿಪತಿಯು ನಿಮಗೆ ಇನ್ನೂ ಹೆಚ್ಚಾಗಿ ಹಣವನ್ನ ಕೊಟ್ರೆ ಅಂದ್ರೆ ಕೋಟಿಗಳನ್ನ ಕೊಟ್ರೆ ನೀವು ಶ್ರೀಮಂತರಾಗ್ಬಿಡ್ತೀರಿ. And this is what God did for us when Jesus rose from the dead. This is what Romans 4 verse 25 says. ಯೇಸು ಮರಣದಿಂದ ಹೊರಬಂದ ನಂತರ ದೇವರು ನಮಗಾಗಿ ಮಾಡಿದ್ದಂಥದ್ದು ಇದೇ ಆಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನ ಹೇಳುವಂಥದ್ದು ಅದೇ. He who was delivered over because of our transgressions was raised because of our justification. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. That's what justification means. Just as if I had never sinned at all.
But listen, God's still not done. There's more. ನೀತೀಕರಿಸಲ್ಪಡುವಿಕೆ ಅಂದರೆ ಅರ್ಥ ಅದೇ, ಅಂದರೆ ನಾನು ಪಾಪವನ್ನೇ ಮಾಡಿಲ್ಲ ಎಂಬುದಾಗಿ. ಕೇಳಿಸ್ಕೊಳ್ರಿ, ದೇವರು ಇನ್ನೂ ಅಷ್ಟೇ ಮಾಡಿಲ್ಲ, ಇನ್ನೂ ಹೆಚ್ಚಾಗಿ ಮಾಡಿದ್ದಾರೆ. After making us rich, he offers to come live with us and teach us how to use those riches. We're talking about spiritual riches now. ನಮ್ಮನ್ನು ಐಶ್ವರ್ಯವಂತರನ್ನಾಗಿ ದೇವರು ಮಾಡಿದ ನಂತರ ನಮ್ಮೊಟ್ಟಿಗೆ ಜೀವಿಸಿ ಮತ್ತು ಕಲಿಸಲು ಇಷ್ಟಪಡುತ್ತಾರೆ ಆ ಐಶ್ವರ್ಯವನ್ನು ಹೇಗೆ ಉಪಯೋಗಿಸಬೇಕು ಅಂತ. ನಾನು ಆತ್ಮಿಕ ಐಶ್ವರ್ಯದ ಕುರಿತಾಗಿ ಮಾತನಾಡ್ತಾ ಇದ್ದೀನಿ ಈಗ. How to use those riches wisely so that we don't lose all of it and end up in debt all over again. Since Jesus lived on this earth, ಆ ಐಶ್ವರ್ಯವನ್ನ ಹೇಗೆ ಜ್ಞಾನವಾಗಿ ಬಳಸಬೇಕು ಎಂಬುದಾಗಿ ಹೇಳ್ಕೊಡ್ತಾರೆ. ಇದರಿಂದ ನಾವು ಎಲ್ಲವನ್ನ ಕಳೆದುಕೊಂಡು ಮತ್ತೊಮ್ಮೆ ಸಾಲದಲ್ಲಿ ಬೀಳಬಾರದು ಎಂಬುದಾಗಿ ದೇವರ ಉದ್ದೇಶ. ಯೇಸು ಇಹಲೋಕದಲ್ಲಿ ಜೀವಿಸಿದ ದಿನದಿಂದ, from the time he was born for 33 years until he died, without ever sinning, ಹುಟ್ಟಿದ ದಿನದಿಂದ 33.5 ವರ್ಷದವರೆಗೂ, ಅಂದರೆ ತಮ್ಮ ಮರಣದವರೆಗೂ ಯಾವತ್ತೂ ಪಾಪವನ್ನೇ ಮಾಡದೆ, he can walk with you day by day and lead you also to be fully freed from sin little by little. This is good news. ಆತನು ನಿಮ್ಮೊಟ್ಟಿಗೆ ದಿನದಿಂದ ದಿನಕ್ಕೆ ನಡೆಯುತ್ತಾನೆ ಮತ್ತು ನಿಮ್ಮನ್ನು ನಡೆಸುತ್ತಾನೆ ಕೂಡ. ಅಂದರೆ ನಿಮ್ಮನ್ನು ಪಾಪದಿಂದ ಸ್ವಲ್ಪ ಸ್ವಲ್ಪವಾಗಿ ಬಿಡುಗಡೆ ಹೊಂದುವಂತೆ ಯೇಸು ಮಾಡುತ್ತಾರೆ. ಇದು ಶುಭ ಸಮಾಚಾರವಾಗಿದೆ. But there is so much more that God did on the cross. In fact, we can never ಯೇಸು ಇನ್ನು ಹೆಚ್ಚಾಗಿ ಶಿಲುಬೆಯಲ್ಲಿ ಮಾಡಿದ್ದಾರೆ. have enough time to describe all that God did on the cross. But I want to mention one more. You see, we have two big enemies, death and the devil. ಶಿಲುಬೆಯಲ್ಲಿ ಯೇಸು ಎಷ್ಟಾಗಿ ಮಾಡಿದ್ದಾರೆ ಎಂದು ಹೇಳಲು ನಮ್ಮ ಬಳಿ ಅಷ್ಟು ಸಮಯವಿಲ್ಲ. ಆದರೆ ನಿಮ್ಮ ಬಳಿ ಮತ್ತೊಂದು ವಿಷಯವನ್ನು ಹಂಚಿಕೊಳ್ಳ ಬಯಸುತ್ತೇನೆ. ನೋಡಿರಿ, ನಮಗೆ ಇಬ್ಬರು ಶತ್ರುಗಳಿದ್ದಾರೆ, ಒಂದು ಮರಣ, ಮತ್ತೊಂದು ಸೈತಾನ ಅಥವಾ ದೆವ್ವ. And when Jesus died and rose again, he defeated both of those enemies so that you don't ever have to live in the fear of death. ಯೇಸು ಸತ್ತು ಮತ್ತೊಮ್ಮೆ ಪುನರುತ್ಥಾನಗೊಂಡು ಮರಣ ಮತ್ತು ಸೈತಾನನನ್ನ ಸೋಲಿಸಿದ್ದಾರೆ. ಹಾಗಾಗಿ ನೀವು ಮರಣದ ಭಯದಲ್ಲಿ ಜೀವಿಸಬಾರದು. You don't have to spend one day afraid of death if you really trust Jesus Christ. And you don't have to spend one day afraid of the devil if you really trust Jesus Christ. ನೀವು ನಿಜವಾಗಿಯೂ ಯೇಸು ಕ್ರಿಸ್ತನಲ್ಲಿ ಭರವಸೆ ಇಡುವುದಾದ್ರೆ ನೀವು ಒಂದು ದಿನವನ್ನೂ ಕೂಡ ಮರಣದ ಭಯದಲ್ಲಿ ಕಳೆಯಬಾರದು. ಅದೇ ರೀತಿ ನೀವು ನಿಜವಾಗಿಯೂ ಯೇಸು ಕ್ರಿಸ್ತನಲ್ಲಿ ಭರವಸೆ ಇಡೋದಾದ್ರೆ ಸೈತಾನನ ಭಯದಲ್ಲಿ ಒಂದು ದಿನ ಸಹ ಕಳಿಬಾರದು. He says this in Hebrews chapter 2 verse 14 and 15. Through death he rendered powerless the devil who had the power of death. ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 14 ಮತ್ತು 15ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, so that he might free those who through fear of death were subject to slavery all their lives. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. Dear friends, the life we live here on this earth isn't everything. The life to come on the other side of eternity, that's the only thing that matters. ಪ್ರಿಯ ಸ್ನೇಹಿತರೆ, ನಾವು ಇಲ್ಲಿ ಜೀವಿಸುತ್ತಿರುವಂತ ಇಹಲೋಕದ ಜೀವಿತವು ಎಲ್ಲವೂ ಅಲ್ಲ. ಬರುವಂತ ಜೀವಿತವಾದ ನಿತ್ಯತ್ವದ ಜೀವಿತವು ಅದೇ ಮುಖ್ಯ ವಿಷಯವಾಗಿದೆ. If this wasn't the case, Jesus wouldn't have come to this earth and suffered and died for you and me. ಇಲ್ಲೇ ಜೀವಿಸುವಂತ ವಿಷಯಕ್ಕೆ ಆಗಿದ್ದರೆ ಯೇಸು ಇಹಲೋಕಕ್ಕೆ ಬಂದು ನಮಗಾಗಿ ಬಾಧೆಪಟ್ಟು ಸಾಯುತ್ತಿರಲಿಲ್ಲ. Jesus came down to this earth to take as many people to be with him as possible for all eternity. ನಿತ್ಯತ್ವಕ್ಕಾಗಿ ಎಷ್ಟು ಜನರನ್ನ ಸಾಧ್ಯವೋ ಅಷ್ಟು ಜನರನ್ನ ತೆಗೆದುಕೊಂಡು ಹೋಗಲು ಯೇಸು ಇಹಲೋಕಕ್ಕೆ ಬಂದರು. And in a beautiful way, on Calvary, where Jesus died, we see a snapshot of this purpose playing out. ಯೇಸುವಿನ ಕಲ್ವಾರಿಯ ಮರಣದಲ್ಲಿ ನಮಗೆ ಸಿಗುವಂತ ಒಂದು ಸುಂದರವಾದ ಚಿತ್ರಣವು ಯೇಸುವು ಈ ಉದ್ದೇಶಕ್ಕಾಗಿ ಬಂದರು ಎಂದು ತೋರಿಸುತ್ತದೆ. There was Jesus having never done a single bad thing in his life. ಇಲ್ಲಿ ಯೇಸು ತಮ್ಮ ಜೀವಿತದಲ್ಲಿ ಒಂದೇ ಒಂದು ಕೆಟ್ಟ ಸಂಗತಿಯನ್ನ ಮಾಡಿಲ್ಲ ಅಥವಾ ಹೊಂದಿಲ್ಲ. And hanging next to him on another cross was a man who had pretty much only done bad things in his entire life. ತನ್ನ ಪಕ್ಕದಲ್ಲಿ
ನೇತು ಹಾಕಲ್ಪಟ್ಟಂತ ಮತ್ತೊಂದು ಶಿಲುಬೆಯಲ್ಲಿ ಇರುವಂತ ಕಳ್ಳನು ತನ್ನ ಇಡೀ ಜೀವಿತದಲ್ಲಿ ಕೆಟ್ಟ ಸಂಗತಿಯನ್ನೇ ಮಾಡಿಕೊಂಡು ಬಂದಿರುತ್ತಾನೆ. And by the end of that day, that sinless man Jesus and that sinful thief both walked hand in hand into paradise. ಅದೇ ದಿನದ ಕೊನೆಯಲ್ಲಿ ಪಾಪರಹಿತನಾದಂಥ ಯೇಸು ಮತ್ತು ಪಾಪಪೂರಿತನಾದಂಥ ಆ ಮನುಷ್ಯನು ಅಂದರೆ ಕಳ್ಳನು ಇಬ್ಬರು ಕೈ ಹಿಡಿದುಕೊಂಡು ಪರದೈಸಿಗೆ ನಡೆಯಲ್ಪಟ್ಟರು. And now Jesus is reaching out his hand to you, my dear friend, no matter how sinful you've been up to today, and he says, ನನ್ನ ಪ್ರಿಯ ಸ್ನೇಹಿತರೆ, ಯೇಸು ಈಗ ತಮ್ಮ ಕೈಯನ್ನ ನಿಮ್ಮ ಕಡೆಗೆ ಚಾಚುತ್ತಿದ್ದಾರೆ. ನೀವು ಇಂದಿನವರೆಗೂ ಎಷ್ಟು ಪಾಪ ಭರಿತರಾಗಿದ್ದೀರಿ ಎಂಬುದು ವಿಷಯನೇ ಅಲ್ಲ ಇಲ್ಲಿ. Let's walk together. I lead you home. And in the next message, we look at how you can put your hand in his. God bless you. ಒಟ್ಟಾಗಿ ನಡೆಯೋಣ, ನಾನು ನಿನ್ನನ್ನು ಮನೆ ಕಡೆಗೆ ನಡೆಸುತ್ತೇನೆ ಎಂಬುದಾಗಿ ಯೇಸು ಹೇಳುತ್ತಿದ್ದಾರೆ. ಮುಂದಿನ ಸಂದೇಶದಲ್ಲಿ ಆತನ ಕೈಯಲ್ಲಿ ನಿಮ್ಮ ಕೈಯನ್ನ ಹೇಗೆ ಇಡೋದು ಎಂಬುದನ್ನು ನೋಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.